ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ವಿಡಿಯೋದಾಗ ನಾವು ಸೆಕೆಂಡ್ ಇಯರ್ ಅಕೌಂಟೆನ್ಸಿ ಸಬ್ಜೆಕ್ಟ್ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ನ ನೋಡೋಣಂತೆ. ಅದರೊಳಗೆ 5 ಮಾರ್ಕ್ಸ್ದಾಗ ಫಸ್ಟ್ ಒನ್ ನಾನು ಏನೈತಲ್ಲ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣಂತ. ಓಕೆ, ಅದ್ರೊಳಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಏನು? ಇವಾಗ ಆಲ್ರೆಡಿ ಇಬ್ರು ಪಾರ್ಟ್ನರ್ಸ್ ಎಕ್ಸಿಸ್ಟಿಂಗ್ದಾಗ ಇರ್ತಾರೆ, ಮೂರು ಪಾರ್ಟ್ನರ್ಸ್ ಎಕ್ಸಿಸ್ಟಿಂಗ್ದಾಗ ಇರ್ತಾರೆ. ಸೊ ಅವ್ರೇನು ಒಂದು ರೇಷಿಯೋದಾಗ ಅವರು ಪ್ರಾಫಿಟ್ನ ಶೇರ್ ಮಾಡ್ಕೊತ ಹೋಗ್ತಿರ್ತಾರೆ. ಅವರು ತಮ್ಮ ಬಿಸ್ನೆಸ್ದಾಗ ಇನ್ನೊಂದು ಪಾರ್ಟ್ನರ್ನ ಏನು ಆ್ಯಡ್ ಆನ್ ಮಾಡ್ತಾರೆ. ಅವಾಗ ಅವ್ರ ಪ್ರಾಫಿಟ್ದಾಗ ಸ್ವಲ್ಪ ಪೋರ್ಷನ್ನು ನ್ಯೂ ಜಾಯ್ನರಿಗೆ ಅಂದರೆ ನ್ಯೂ ಪಾರ್ಟ್ನರಿಗೆ ಶೇರ್ ಮಾಡ್ತಾರೆ ಪ್ರಾಫಿಟ್. ಸೊ ಆಮೇಲೆ ಏನು ಮಿಕ್ಕಿರುತ್ತಲ್ಲ ಅದಕ್ಕೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತೀವಿ. ಅದನ್ನ ಹೆಂಗೆ ಕಂಡುಹಿಡಿದು ಅದನ್ನ ನೋಡೋಣಂತೆ ಈ ಕ್ವಶನ್ದಾಗ. ಸೊ ಫಸ್ಟ್ ಏನೈತಲ್ಲ, ಅಶು ಆ್ಯಂಡ್ ನೀತು ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದಿ ರೇಷಿಯೋ ಆಫ್ 3:2. ಅಂದ್ರೆ ಇಬ್ರು ಪಾರ್ಟ್ನರ್ ಆಲ್ರೆಡಿ ಅದರ ಪ್ರಾಫಿಟ್ ಎಷ್ಟು 3:2ದಾಗ ಪ್ರಾಫಿಟ್ ಶೇರ್ ಮಾಡ್ಕೊಂತ ಇಬ್ರು ಪಾರ್ಟ್ನರ್ ಆಲ್ರೆಡಿ ಎಕ್ಸಿಸ್ಟಿಂಗ್ದಾಗ ಅದರ. ದೇ ಅಡ್ಮಿಟೆಡ್ ಜ್ಯೋತಿ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 3/10. ಅವರು ಜ್ಯೋತಿ ಅನ್ನೋರ್ನ ಹೊಸದಾಗಿ ಆ್ಯಡ್ ಮಾಡ್ಕೊತಾರೆ. ಅವ್ರಿಗೆ ಎಷ್ಟು ಪ್ರಾಫಿಟ್ ಕೊಡ್ತಾರೆ ಅಂದ್ರೆ 3/10, ವಿಚ್ ಶಿ ಅಕ್ವೈರ್ಡ್ 2/10 ಫ್ರಮ್ ಅಶು ಆ್ಯಂಡ್ 1/10 ಫ್ರಮ್ ನೀತು. ಅಶುವಿಂದ 2/10, ನೀತಿಯಿಂದ 1/10. ಕ್ಯಾಲ್ಕುಲೇಟ್ ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಶು, ನೀತು ಆ್ಯಂಡ್ ಜ್ಯೋತಿ. ಇವಾಗ ನಾವು ನ್ಯೂ ಪ್ರಾಫಿಟ್ ರೇಷಿಯೋನ ಕಂಡುಹಿಡಿಬೇಕು. ಸೊ ಸಾಲ್ವ್. ಫಸ್ಟ್ ನ್ಯೂ ಪ್ರಾಫಿಟ್ ratio equal to old ratio minus share sacrificed. ಇವಾಗ ಇದು ಫಸ್ಟ್ ರೇಷಿಯೋ ಇರ್ತೈತಲ್ಲ ಅದೇನೈತಲ್ಲ ಅದು ಓಲ್ಡ್ ರೇಷಿಯೋ. ಮತ್ತೆ ಅದನ್ನ ಬಿಟ್ಟು ಬೇರೆ ಏನೈತಲ್ಲ ಅದು ಶೇರ್ ಸ್ಯಾಕ್ರಿಫೈಸ್ಡ್. ಅಂದ್ರೆ ಅವ್ರ ಹೆಸರು ಮುಂದೆ ಒಂದೊಂದು ರೇಷಿಯೋ ಇರ್ತದೆ, ಅದು ಶೇರ್ ಸ್ಯಾಕ್ರಿಫೈಸ್. ಇವಾಗ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ. ಫಸ್ಟ್ ಓಲ್ಡ್ ರೇಷಿಯೋ ಆಫ್ ಅಶು. ಫಸ್ಟ್ ಓಲ್ಡ್ ಪಾರ್ಟ್ನರ್ದು ಎಷ್ಟೆಷ್ಟು ಇತ್ತಂತ ಚೆಕ್ ಮಾಡ್ಕೊಳ್ಳೋಂತ. ಇವಾಗ 3:2 ಇತ್ತು. ಅದನ್ನು ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು ಆರ್ 3:2 ಅಂದರೆ 3+2 ಅಂದಂಗೆ. ಸೊ 3+2 is 5. ಅಂದ್ರೆ 3/5 2/5 ರೇಷಿಯೋನ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋದು ಇದು. ಇವಾಗ ನ್ಯೂ ಪಾರ್ಟ್ನರ್ ರೇಷಿಯೋ ಎಷ್ಟು? ಜ್ಯೋತಿ ಅಲ್ವಾ ಅವರು? ಜ್ಯೋತಿಸ್ ರೇಷಿಯೋ ಈಕ್ವಲ್ ಟು ಎಷ್ಟೈತಿ? 3/10. ಇವಾಗ ನೆಕ್ಸ್ಟ್ ಇವಾಗ ಏನು ಎಷ್ಟು ಶೇರ್ನ ಸ್ಯಾಕ್ರಿಫೈಸ್ ಮಾಡ್ಯಾರ ಅದನ್ನ ಹಚ್ಕೊಳ್ತೀವಿ. ಫಸ್ಟ್ ಕ್ವಶನ್ಗೆ ಏನೇನು ಕೊಟ್ಟರೆ ಅವನ್ನೆಲ್ಲ ಹಚ್ಕೊಳ್ಳೋದು. ಇಲ್ಲಿ ಹಾಕೊಳ್ಳೋಣ ಒಂದು ನಿಮಿಷ. ಗಿವನ್ shares sacrificed by ಅಶು. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಯಾರ? 2/10. ಶಿ acquired 2/10. ಅದೇ ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟ್ shares sacrificed by ನೀತು. ಎಷ್ಟು? 1/10.
therefore I choose new share equal to first ಅವ್ರದ್ದು ಓಲ್ಡ್ ರೇಷಿಯೋ ಎಷ್ಟೈತಿ 3/5 is to ಇವಾಗ ಸ್ಯಾಕ್ರಿಫೈಸ್ಡ್ ಎಷ್ಟೈತಿ 2/10. ಇದೇ ಫಾರ್ಮುಲಾ ಇಲ್ಲಿ ಐತೆ ನೋಡ್ರಿ. ನ್ಯೂ ಪ್ರಾಫಿಟ್ ರೇಷಿಯೋದಾಗ ಓಲ್ಡ್ ರೇಷಿಯೋ ಐಶೂದ್ ಎಷ್ಟಿತ್ತು 3/5. ಆಮೇಲೆ ನ್ಯೂ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟೈತಿ ಅಶುದು 2/10. ಇವಾಗ ಈಕ್ವಲ್ ಟು ಇವಾಗ ಫಸ್ಟ್ LCM ಮಾಡ್ಕೊಳ್ಳೋಣ. ಓಕೆ 3/5 ಇಷ್ಟು 2/10. ಇವಾಗ ಏನು ಮಾಡೋಣ, ಹೆಂಗೆ ಸಾಲ್ವ್ ಮಾಡೋದಂದ್ರೆ ಇವಾಗ 3/5 ಇಷ್ಟು 2/10. ಇವಾಗ ಏನೈತಿ ನ್ಯೂಮರೇಟ್ರ್ ಅಂದ್ರೆ ಮೇಲಿಂದ ಅಂದ್ರೆ 3 ಮತ್ತು 2 ನ್ಯೂಮರೇಟ್ರ್, ಡಿನಾಮಿನೇಟ್ರ್ ಅಂದ್ರೆ ಕೆಳಗಿನ ನಂಬರ್ 5 ಮತ್ತು 10. ಇವಾಗ ಏನೈತಲ್ಲ ಡಿನಾಮಿನೇಟ್ರ್ ಚೇಂಜ್ ಐತಿ ಎರಡು ಕಡೆ. ಇವಾಗ ಏನೈತಲ್ಲ ಡಿನಾಮಿನೇಟರ್ ಚೇಂಜ್ ಐತಿ. ಸೊ ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ LCM ಮಾಡಬೇಕು. ಅಂದ್ರೆ LCM ಮಾಡಿದ್ರೆ 5:10 ಅಂದ್ರೆ 5 1 ಇದೆರಡು ಯಾವ ಟೇಬಲ್ನ ಬರ್ತೈತಿ 5 1 5 2 ಮಾಡಿದ್ರೆ ಏನಾಗುತ್ತೆ ಓಕೆ. ಇವಾಗ 5 1 5 2 ಅಂದ್ರೆ ಇಲ್ಲಿ 1 ಕೆಳಗೆ ಏನು ಬರುತ್ತೆ 5 1 ಡಿವೈಡ್ ಆಗುತ್ತೆ. ಇದು ನೆಕ್ಸ್ಟ್ 5 2 ಆಮೇಲೆ ಇವೆರಡು ಹೋದ್ಮೇಲೆ ಮತ್ತೆ 5 1 5 5 2 10 ಅಂದ್ರೆ ಡಿನಾಮಿನೇಟರ್ ಏನಾಕೈತಿ 10. ಇಷ್ಟು ಮಾಡೋದು ಬೇಡ ಅಂತ ಅಂದ್ರೆ ಏನು ಗೊತ್ತಾ, ಏನಂದ್ರೆ ಈ ಡಿನಾಮಿನೇಟರ್ದಾಗ ಯಾ ದೊಡ್ಡದೈತಲ್ಲ ಸೊ 5 10 ಒಂದೇ ಟೇಬಲ್ಸ್ದಾಗ ಹೋಗ್ತೈತೆ ಅಂದಮೇಲೆ ಯಾವ್ದು ಡಿನಾಮಿನೇಟರ್ ದೊಡ್ಡದೈತಿ ಅದನ್ನ ತಗೊಂಡ್ರೆ ಸಾಕು. ಇವಾಗ ಡಿನಾಮಿನೇಟರ್ 10 ಆಯ್ತು. ಬಟ್ 3 ಇವಾಗ ಕ್ಯಾಲ್ಕುಲೇಷನ್ ಏನೈತಲ್ಲ 3/5 ಇಂಟು ನಮಗೆ ಬಂದಿರೋ ಡಿನಾಮಿನೇಟರ್ ಅಂದ್ರೆ 10 ಮಾಡ್ಕೋಬೇಕು. ಆಮೇಲೆ ಇದು ಒಂದು ಆನ್ಸರ್ ಬರುತ್ತೆ, ಅದನ್ನ ನಾವು ಅಲ್ಲಿ ಮೈನಸ್ ಮಾಡಕ್ಕೆ ತಗೋತೀವಿ. ಸೊ 5 1 5 2 10 ಇದೆರಡು ಹೋಗ್ತೈತಿ. 3 10ನಾಗ ಹೋಗಲ್ಲ. ಸೊ ಏನು ಉಳಿತೈತಿ 5 1 5 2 ಅಂದ್ರೆ 2 ಉಳಿತೈತಿ. ಸೊ 2 into 3 will be 6. Next 6 divided by 10 ಆಗುತ್ತೆ. ನೆಕ್ಸ್ಟ್ 2 divided by ಇವಾಗ ಏನೈತಿ 6 ಬಂತು. ಈ 3 ಓಲ್ಡ್ ರೇಷಿಯೋದು ಇವಾಗ ಸ್ಯಾಕ್ರಿಫೈಸ್ ರೇಷಿಯೋದು ಅದೇ ತಗೊಳ್ತೀವಿ. ಆ್ಯಂಡ್ ಇಲ್ಲಿ ಏನೈತಲ್ಲ ಇಷ್ಟು ತಗೊಳ್ಳ, ಇದು ಮೈನಸ್. ಓಕೆ, ಅದು ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟೈತಿ 2. ನಾವು ಡಿವೈಡ್ ಬೈ ಡಿನಾಮಿನೇಟರ್. ಇವಾಗ 6 - 2 ಏನೈತಿ 4 ಡಿವೈಡ್ ಬೈ 10. ಇದೇನೈತಲ್ಲ ಇದು ನ್ಯೂ ರೇಷಿಯೋ. ಇವಾಗ ಆಸ್ ಇಟ್ ಈಸ್ ನೆಕ್ಸ್ಟ್ ನೀತೂಸ್ ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟೈತಿ ನೀತುದು 2/5. 2 divided by 5 is to minus
ಸ್ಯಾಕ್ರಿಫೈಸ್ ಎಷ್ಟೈತಿ 1/10 ಆ್ಯಸ್ ಇಟ್ ಈಸ್ ಸೇಮ್. ಇದ್ರಾಗ 5 ಮತ್ತು 10 ಯಾವ್ದು ದೊಡ್ಡದೈತಿ 10 ಅಂತ ತಗೊಳ್ತೀವಿ ಇವಾಗ. ಬಟ್ ಕ್ಯಾಲ್ಕುಲೇಷನ್ 2 / 5 ಇಂಟು ಡಿನಾಮಿನೇಟರ್ ಯಾವ್ದು ಇರ್ತೈತಿ 10. ಸೊ ಇವಾಗ 5 1 5 2 5 ಹೋಗ್ತೈತಿ 10 5ದಾಗ 2 10 ಆಗುತ್ತೆ. ಸೊ ಇದೆರಡು ಡಿವೈಡ್ ಆದ್ರೆ ಉಳಿದು 2 ಇಂಟು 2 ಆಗುತ್ತೆ ಅವಾಗ. ಸೊ 2 ಇಂಟು 2 4 ಮೈನಸ್ ಆಸ್ ಇಟ್ ಈಸ್ ಡಿವೈಡ್ ಬೈ ಡಿನಾಮಿನೇಟರ್ ಮಾಡಿದರೆ 3 / 10. ಏನಾಯ್ತು ಇವಾಗ ಎಲ್ಲ ರೇಷಿಯೋ ಸಿಕ್ತು. ಇವಾಗ therefore new profit sharing ratio is of Ashu, Nitu and Jyoti is 4 divided by 10. 4 divided by 10 is to 3 divided by 10. Sorry, ಇದು 4 divided by 10, 3 divided by 10. ಆಮೇಲೆ ಕ್ವಶನ್ನಾಗ ಹೊಸ ಪಾರ್ಟ್ನರ್ ರೇಷಿಯೋ 3/10. ಇವಾಗ ಎಲ್ಲಾದ್ರಾಗೂ ಕಾಮನ್ ಯಾವ್ದೈತಿ 10 ಐತಿ. ಸೊ 10 ಏನಾದ್ರೂ ಡಿವೈಡ್ ಮಾಡ್ಕೊಂಡ್ರೆ 4:3:3 ಎಷ್ಟು ಮಾಡಿದ್ರೆ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಪ್ಲೀಟ್. ನಿಮಗೇನಾದರೂ ಇದು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಸೊ ನಾನು ಇನ್ನೊಂದು ಸಾರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಲ್ಲಿ ಏನೈತಲ್ಲ LCM ಇದ್ರಾಗ ನನಗೆ ಕ್ಯಾಲ್ಕುಲೇಟ್ ಮಾಡಿ ತೋರ್ಸೋಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಇನ್ನೊಂದು ಸಾರಿ ಏನಾದರೂ ಬೇಕಂದರೆ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಥ್ಯಾಂಕ್ ಯು.